ಮೆಡಿಕಲ್ ಟೆಸ್ಟ್ ಮಾಡಿದ ನಂತರ ನ್ಯಾಯಾಧೀಶರ ಮುಂದೆ SIT ಆರೋಪಿಯನ್ನು ಹಾಜರುಪಡಿಸುತ್ತೆ. ನ್ಯಾಯಾಧೀಶರು ಕಸ್ಟಡಿಗೆ ಏನಾದರೂ ಕೊಟ್ಟರೆ, ಕಸ್ಟಡಿ ತೆಗೆದುಕೊಂಡ ನಂತರ ಏನು, ಸಂತ್ರಸ್ತೆಯರ ಹೇಳಿಕೆಯನ್ನು ಮುಂದಿಟ್ಟು ತನಿಖೆಯನ್ನು ನಡೆಸುತ್ತೆ SIT. ಪ್ರಜ್ವಲ್ ರೇವಣ್ಣ ಸಂತ್ರಸ್ತೆಯರ ಜೊತೆ ಕಾಂಟ್ಯಾಕ್ಟ್ ಇದ್ದಂಥ ನಂಬರು, ಕರೆ ಮಾಡಿರುವಂಥ ಮಾಹಿತಿ, ಇದೆಲ್ಲವನ್ನ ಕೂಡ ಅವರ ಮುಂದಿಟ್ಟು SIT ಅಧಿಕಾರಿಗಳು ವಿಚಾರಣೆ ಮಾಡೋದಕ್ಕಿದ್ದಾರೆ. ಸಂತ್ರಸ್ತೆಯರ ಪರಿಚಯ ನನಗಿಲ್ಲ ಅಂತ ಪ್ರಜ್ವಲ್ ಏನಾದರೂ ಹೇಳಿದರೆ CDR ಕಾಲ್ ಡೀಟೇಲ್ ತೆಗೆದು ಇದೇನಪ್ಪ ಅನ್ನೋ ಪ್ರಶ್ನೆಯನ್ನು ಅವರು ಕೇಳ್ತಾರೆ. ನಿಮಗೆ ಪರಿಚಯ ಇಲ್ಲ ಅಂತ ಹೇಳಿದ್ಯಲ್ವಾ, ಇದೇನು ಅಂತ ಕೇಳ್ತಾರೆ. ಪ್ರಜ್ವಲ್ ಬಳಸ್ತಾ ಇರುವಂಥ ಎಲ್ಲ ಸಿಮ್ ಕಾರ್ಡ್ನ ಮಾಹಿತಿಯನ್ನ ಕೂಡ ಪೊಲೀಸರು ಅಂದರೆ SIT ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ನೇರ ಸಂಪರ್ಕದಲ್ಲಿ. ಅಂಕಿತಾ, ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಕಸ್ಟಡಿಗೆ ತೆಗೆದುಕೊಂಡ ನಂತರ SITಗೆ ನಿಜವಾದಂಥ ಸವಾಲು ಎದುರಾಗೋದಕ್ಕಿದೆ ವಿಚಾರಣೆಯ ವೇಳೆ. ಸೊ ಅದಕ್ಕೆ ಬೇಕಾದಂಥ ಸಿದ್ಧತೆ ಯಾವ ರೀತಿಯಾಗಿದೆ SIT ಕಡೆಯಿಂದ? ಪ್ರಜ್ವಲ್ ರೇವಣ್ಣ ಅವರ ಮೇಲಿರುವಂತಹ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SIT ಅಧಿಕಾರಿಗಳು ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ SIT ವಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಅದಕ್ಕೆ ಮುನ್ನ ಅವರಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಮೆಡಿಕಲ್ ಟೆಸ್ಟ್ ರಿಪೋರ್ಟ್ ಸಮೇತ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಅವರು ಅಂದ್ರೆ ಹೆಲ್ತ್ ಫಿಟ್ ಆಗಿದ್ದಾರೆ ಅಂತ ಗೊತ್ತಾದ್ಮೇಲೆ ಅವರನ್ನ ಮತ್ತೆ SIT ಅಧಿಕಾರಿಗಳ ಕಸ್ಟಡಿಗೆ ನೀಡಲಾಗುತ್ತೆ. ಕಸ್ಟಡಿಗೆ ನೀಡಿದ ಬಳಿಕ ಅಧಿಕಾರಿಗಳು ವಿಚಾರಣೆಯನ್ನ ಆರಂಭ ಮಾಡ್ತಾರೆ. ಮೊದಲನೇದಾಗಿ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ದಾಖಲಾಗಿರುವಂತಹ 3 FIRಗಳು ಅಂದ್ರೆ ಆ ಒಂದು FIRಗೆ ಸಂಬಂಧಪಟ್ಟಂತೆ ಅದರಲ್ಲಿ ಉಲ್ಲೇಖವಾಗಿರುವಂತಹ ಮಾಹಿತಿಯ ಬಗ್ಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ತಮ್ಮ ಮೇಲೆ ಯಾವ ಆರೋಪ ಇದೆ, ಸಂತ್ರಸ್ತರು ದೂರಿನಲ್ಲಿ ಏನೇನ್ ಹೇಳಿದ್ದಾರೆ, ಜೊತೆಗೆ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ನಲ್ಲಿ ಏನೇನ್ ಆರೋಪ ಮಾಡಿದ್ದಾರೆ, ಆ ಕಂಪ್ಲೀಟ್ ಮಾಹಿತಿಯನ್ನ ಪ್ರಜ್ವಲ್ ರೇವಣ್ಣ ಅವರಿಗೆ ತಿಳಿಸುವಂತಹ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾರೆ. ಅದಾದ ಬಳಿಕ ಅಂದ್ರೆ ಅದಕ್ಕೆ ಯಾವ ರೀತಿಯ ಉತ್ತರವನ್ನ ಪ್ರಜ್ವಲ್ ರೇವಣ್ಣ ಅವರು ಕೊಡ್ತಾರೆ ಅನ್ನೋದ್ರ ಮೇಲೆ SIT ಅಧಿಕಾರಿಗಳು ಮುಂದಿನ ತನಿಖೆಯನ್ನ ಮಾಡ್ತಾರೆ. ಅಂದ್ರೆ ತಮ್ಮ ಮೇಲೆ ಬಂದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರು ಆ ಆರೋಪವನ್ನ ಒಪ್ಪಿಕೊಳ್ತಾರ ಅಥವಾ ಅವೆಲ್ಲವನ್ನ ಕೂಡ ಸುಳ್ಳು ಅಂತ ಹೇಳ್ತಾರ ಅನ್ನೋದ್ರ ಮೇಲೆ ಈ ಒಂದು ಪ್ರಕರಣ ನಿಲ್ಲುತ್ತೆ. ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅವರು ಇದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿದ್ರೆ ಅದನ್ನ ಸಾಬೀತುಪಡಿಸಬೇಕಾಗತ್ತೆ. ತಮ್ಮ ವಕೀಲರ ಮೂಲಕ ಅವರು ಹೇಳ್ತಾ ಇರುವಂತಹ ಏನು ಮಾಹಿತಿ ಇದೆ, ಜೊತೆಗೆ ಅವರ ವಿರುದ್ಧದ ಸಾಕ್ಷಿಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಉತ್ತರವನ್ನ ಕೂಡ ಕೊಡ್ಬೇಕಾಗತ್ತೆ. ಇನ್ನೊಂದು ಕಡೆ SIT ಅಧಿಕಾರಿಗಳು ಈಗಾಗಲೇ ದಾಖಲು ಮಾಡಿರುವಂತಹ FIR ಏನಿದೆ ಅದರಲ್ಲಿ ಉಲ್ಲೇಖ ಮಾಡಿರುವಂತಹ ಪ್ರಮುಖ ಸೆಕ್ಷನ್ಗಳು ಅಂದ್ರೆ ಗಂಭೀರ ಸೆಕ್ಷನ್ಗಳೇನಿದೆ ಆ ಒಂದು ಸೆಕ್ಷನ್ಗಳನ್ನ ಕೂಡ ಸಾಬೀತುಪಡಿಸುವಂತಹ ಅಗತ್ಯತೆ SIT ಅಧಿಕಾರಿಗಳ ಮುಂದೆ ಇದೆ. ಆ ನಿಟ್ಟಿನಲ್ಲಿ ಅವರು ಒಂದಷ್ಟು ಎವಿಡೆನ್ಸ್ ಗಳನ್ನ ಕೂಡ ಕಲೆ ಹಾಕಬೇಕಾಗತ್ತೆ. ಪ್ರಮುಖವಾಗಿ ಹಾಸನದಲ್ಲಿ ಲೀಕ್ ಆದಂತಹ ಅಶ್ಲೀಲ ವಿಡಿಯೋ ಏನಿದೆ ಆ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಯಾವ ಮೊಬೈಲ್ ನಿಂದ ಆ ವಿಡಿಯೋ ಲೀಕ್ ಆಗಿದೆ, ಆ ವಿಡಿಯೋವನ್ನ ಮಾಡಿದ್ಯಾರು, ಲೀಕ್ ಹೇಗಾಗಿದೆ ಅಂದ್ರೆ ಸ್ವತಃ ಪ್ರಜ್ವಲ್ ರೇವಣ್ಣ ಅವರೇ ಈ ವಿಡಿಯೋವನ್ನ ಯಾರಿಗಾದ್ರೂ ಲೀಕ್ ಮಾಡಿದ್ರ ಅಥವಾ ಬೇರೆ ಯಾರಾದ್ರೂ ಅವ್ರಿಗೆ ಬೆದರಿಸಿ ಅಥವಾ ಅವ್ರಿಗೆ ಗೊತ್ತಿಲ್ದಂಗೆ ಈ ವಿಡಿಯೋವನ್ನ ಲೀಕ್ ಮಾಡಿದ್ರ, ಇವೆಲ್ಲವೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ಮೇಲಿನ ಆರೋಪಕ್ಕೆ ಭಯ ಪಡ್ಕೊಂಡು ಏನಾದ್ರೂ ಆ ಒಂದು ಮದರ್ ಅನ್ನ ಅಂದ್ರೆ ಮೊಬೈಲ್ ಅನ್ನ ಏನಾದ್ರೂ ಡಿಸ್ಟ್ರಾಯ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ SIT ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ ಸಂತ್ರಸ್ತೆಯರು ಕೊಟ್ಟಿರುವಂತಹ ಹೇಳಿಕೆಯ ಆಧಾರದ ಮೇಲೆ ಅವರು ಮಾಡ್ತಾ ಇರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರನ್ನ ಮಹಜರ್ಗೂ ಕೂಡ ಅಧಿಕಾರಿಗಳು ಕರೆದುಕೊಂಡು ಹೋಗ್ತಾರೆ. ಒಂದು ವೇಳೆ ಅವರ ಮೇಲಿರುವಂತಹ ಆರೋಪ ಸಾಬೀತಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎವಿಡೆನ್ಸ್ ಗಳನ್ನ ಕಲೆ ಹಾಕಿ ನ್ಯಾಯಾಧೀಶರ ಮುಂದೆ ಅದನ್ನ ಸಲ್ಲಿಸುವಂತಹ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾರೆ. ಈಗಾಗಲೇ ಅವರು ಏರ್ಪೋರ್ಟ್ ನಿಂದ ಬಂದ ತಕ್ಷಣ SIT ಅಧಿಕಾರಿಗಳು ಅವರನ್ನ ಅರೆಸ್ಟ್ ಮಾಡ್ತಾರೆ. ಕಸ್ಟಡಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಅಂದ್ರೆ ಅರೆಸ್ಟ್ ಆಗಿರುವಂತಹ ಸಂದರ್ಭದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಆದ್ರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಹಿಂದೆ ಮಾಡಿರುವಂತಹ ವಿಡಿಯೋ ಏನಿದೆ ಆ ವಿಡಿಯೋದಲ್ಲಿ ಒಂದಷ್ಟು ವಿಚಾರವನ್ನ ಮೆನ್ಷನ್ ಮಾಡ್ತಾರೆ. ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಮಾಹಿತಿಯೇ ಇರಲಿಲ್ಲ, ನಾನು ವಿದೇಶಕ್ಕೆ ಬಂದ ಬಳಿಕ ನನ್ನ ಮೇಲೆ ಕಂಪ್ಲೇಂಟ್ ದಾಖಲಾಗಿರುವಂತದ್ದು, ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಆ ವಿಡಿಯೋದಲ್ಲಿದ್ದಂತಹ ಅಂಶಗಳನ್ನ ಕೂಡ ಉಲ್ಲೇಖಿಸಿಕೊಂಡು ಜೊತೆಗೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅಧಿಕಾರಿಗಳು ಮಾಹಿತಿಯನ್ನ ಕೇಳುವಂತಹ ಸಾಧ್ಯತೆ ಇದೆ. ಇನ್ನು ಆ ವಿಡಿಯೋದಲ್ಲಿ ಅಂದ್ರೆ ಆ ವಿಡಿಯೋವನ್ನ ಮಾಡಿದ್ದು ಎಲ್ಲಿ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ಜರ್ಮನಿಯ ಮ್ಯೂನಿಕ್ ನಲ್ಲಿ ಅವರಿಗೆ ಆಶ್ರಯ ನೀಡಿದ್ದು ಯಾರು, ಈ ಎಲ್ಲ ಆಯಾಮದಲ್ಲೂ ಕೂಡ SIT ಅಧಿಕಾರಿಗಳು ತನಿಖೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಅದನ್ನ ಹೊರತುಪಡಿಸಿ ಪ್ರಜ್ವಲ್ ರೇವಣ್ಣ ಅವರ ತಾಯಿ ಭವಾನಿ ರೇವಣ್ಣ ಅವರ ಮೇಲೂ ಕೂಡ
ಒಂದು ಗಂಭೀರ ಆರೋಪ ಇದೆ. ಮಹಿಳೆಯನ್ನ ಅಪಹರಿಸಿದ ಆರೋಪ, ಆ ಆರೋಪಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಅದನ್ನ ಹೊರತುಪಡಿಸಿ ಪ್ರಜ್ವಲ್ ರೇವಣ್ಣ ಅವರು ಯೂಸ್ ಮಾಡ್ತಾ ಇದ್ದಂತಹ ಫೋನ್, ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಈಗಾಗಲೇ ದೂರು ಕೊಟ್ಟಿರುವಂತಹ ಸಂತ್ರಸ್ತೆಯರು ಜೊತೆಗೆ ಒಂದಷ್ಟು ಮಹಿಳೆಯರು ಆರೋಪವನ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆ ಒಂದು ಮಹಿಳೆಯರ ಜೊತೆ ಏನಾದ್ರೂ ಕಾಲ್ ನಲ್ಲಿ ಸಂಪರ್ಕದಲ್ಲಿ ಇದ್ರ, ಅಥವಾ ಅದೇನಾದ್ರೂ ವಾಟ್ಸ್ಆಪ್ ಕಾಲ್ ನಲ್ಲಿ ಮಾತಾಡ್ತಾ ಇದ್ರೆ, ಅಥವಾ ಅದನ್ನೇನಾದ್ರೂ ಡಿಲೀಟ್ ಮಾಡಿದ್ರೆ ಆ ಒಂದು ಡಾಟಾವನ್ನ ಕೂಡ ರಿಟ್ರೀವ್ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಅಧಿಕಾರಿಗಳಿಗಿದೆ. ಹಾಗಾಗಿ ಈಗ ನಮ್ಗೆ ಬಂದ ಮಾಹಿತಿಯ ಪ್ರಕಾರ ಅವರನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ 14 ದಿನಗಳ ಕಾಲ ಅಧಿಕಾರಿಗಳು ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಸಿಗ್ತಾ ಇದೆ. ಆ 14 ದಿನದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಮೇಲಿರುವಂತಹ ಆರೋಪಗಳು ಜೊತೆಗೆ ಈಗಾಗಲೇ ಕೊಟ್ಟಿರುವಂತಹ ಹೇಳಿಕೆ, ಅಂದ್ರೆ ಸಂತ್ರಸ್ತೆಯರು ಕೊಟ್ಟಿರುವಂತಹ ಹೇಳಿಕೆಯ ಆಧಾರದ ಮೇಲೆ ಸಾಕ್ಷ್ಯಗಳನ್ನ ಕಲೆ ಹಾಕೋದಕ್ಕೆ ಈಗಾಗಲೇ ಅಧಿಕಾರಿಗಳು ಕೂಡ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. SIT ಅಧಿಕಾರಿಗಳು ಈಗಾಗಲೇ ಕಾನೂನು ಸಲಹೆಯನ್ನ ಕೂಡ ಪಡ್ಕೊಂಡಿರುವಂತದ್ದು. ಜೊತೆಗೆ ತಮ್ಮ ತಂಡದಲ್ಲಿರುವಂತಹ ಹಿರಿಯ ಅಧಿಕಾರಿಗಳೇ ಖುದ್ದಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಕಸ್ಟಡಿಗೆ ಪಡೆದು ಬಳಿಕ ವಿಚಾರಣೆಯನ್ನ ಮಾಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ರಕ್ಷತ್, ಥ್ಯಾಂಕ್ ಯು ಅಂಕಿತಾ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.